ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ RV ಕನ್ನಡ ಲಾಗು. ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಾನಿವತ್ತು ನಿಮಗೆ ಕಫಕ್ಕೆ ಮನೆ ಮದ್ದು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹೇಗೆ ಹೋಗಲಾಡಿಸ್ಕೋಬೇಕು ಕಫನ ಅಂತ ನಿಮಗೆ ನಾನು ಹೇಳ್ಕೊಡ್ತೀನಿ. ಸಾಧಾರಣವಾಗಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕಫ ಇದ್ದೇ ಇರುತ್ತೆ ಅಲ್ವಾ. ಕೆಮ್ಮು, ಕಫ, ಅದನ್ನು ಯಾವ ರೀತಿ ಹೋಗಿಸ್ಕೋಬೇಕು ಅಂತ ಮನೇಲೇ ಮದ್ದನ್ನು ನಿಮಗೆ ನಾನು ಹೇಳ್ಕೊಡ್ತೀನಿ. ನೋಡಿ ಏನೇನು ಬೇಕು ಅಂತ ನಾನು ನೋಡಿ ಇಟ್ಕೊಂಡಿದ್ದೀನಿ. ಒಂದು ಪೀಸ್ ಶುಂಠಿ ಅದ್ರದ್ದು ಮೇಲ್ಗಡೆ ಸಿಪ್ಪೆನ ಚೆನ್ನಾಗಿ ತೆಕ್ಕೋಬೇಕು. ನೋಡಿ ತೆಕ್ಕೊಳ್ತಾ ಇದ್ದೀನಿ. ಅದನ್ನು ಈ ಥರ ಜಜ್ಕೋಬೇಕು. ಸಿಪ್ಪೆ ತೆಗೆದು ಈ ಥರ ಚೆನ್ನಾಗಿ ಜಜ್ಕೋಬೇಕು. ನೋಡಿ ಈ ಥರ ಜಜ್ಕೊಳ್ತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ ಒಂದು 6 ಎಸ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಆ ಬೆಳ್ಳುಳ್ಳಿದು ಚೆನ್ನಾಗಿ ಈ ಥರ ಸಿಪ್ಪೆನ ತೆಕ್ಕೋಬೇಕು. ನೋಡಿ ಈ ಥರ ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ ನಾನು ಬೆಳ್ಳುಳ್ಳಿದು. ನೋಡಿ ಇದನ್ನು ಕೂಡ ಅದ್ರ ಜೊತೆಗೆ ಹಾಕಿ ಚೆನ್ನಾಗಿ ಜಜ್ಕೋಬೇಕು. ರಸ ಎಲ್ಲ ಬಿಡೋ ತನಕ ಜಜ್ಕೋಬೇಕು ಚೆನ್ನಾಗಿ. ಆಮೇಲೆ ಒಂದು 3 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಒಳ್ಳೆಯದು ಲವಂಗ. ಅದನ್ನು ಕೂಡ ನನ್ನ ಜೊತೆ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಜಜ್ಕೋಬೇಕು. ನೋಡಿ ಆ ಥರ ಜಜ್ಕೋಬೇಕು ಚೆನ್ನಾಗಿ. ಎಲ್ಲ ಮಿಕ್ಸ್ ಮಾಡಿ ಜಜ್ಕೊಳ್ತಾ ಇದ್ದೀನಿ. ಮತ್ತು ಒಂದು 6ರಿಂದ 7 ಮೆಣಸಿನ ಕಾಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಮೆಣಸಿನಕಾಳು ಸಾಧಾರಣವಾಗಿ ಪುಡಿ ಮಾಡಿ ಮಕ್ಕಳಿಗೆ ಜೇನಿನ ಜೊತೆ ಕೊಡ್ತಾರೆ. ಕೆಮ್ಮು, ಕಫ ಇದ್ದಾಗ ತುಂಬ ಒಳ್ಳೆಯದು. ಹಾಗಾಗಿ ನಾನು ಇದ್ರ ಜೊತೆ ಮೆಣಸಿನಕಾಳನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಜಜ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಏಲಕ್ಕಿ ಫ್ಲೇವರಿಗೆ ಅಂತ ಒಂದು ಏಲಕ್ಕಿನ ಅದರೊಳಗಡೆ ಇರೋ ಬೀಜನ ನಾನು ಹಾಕ್ಕೊಳ್ತಾ ಇದ್ದೀನಿ ಬಿಡಿಸಿ. ಅದನ್ನು ಕೂಡ ಅದ್ರ ಜೊತೆ ಹಾಕಿ ಚೆನ್ನಾಗಿ ಜಜ್ಕೊಳ್ತಾ ಇದ್ದೀನಿ ನೋಡಿ ನಾನು. ಮತ್ತು ಒಂದು ನಿಂಬೆಹಣ್ಣನ್ನು ನಾನು 4 ಭಾಗ ಕಟ್ ಮಾಡ್ಕೊಳ್ತೀನಿ. ಸಾಧಾರಣವಾಗಿ ಹುಳಿನ ತುಂಬ ಒಳ್ಳೆಯದು ಮತ್ತು ತುಂಬ ಔಷಧಿಗಳಿಗೆಲ್ಲ ಉಪಯೋಗಿಸ್ತಾರೆ ಹುಳಿನ. ಸಿಪ್ಪೆನೂ ಕೂಡ ತುಂಬ ಒಳ್ಳೆಯದು, ಅಷ್ಟೇ ಒಳ್ಳೆಯದು. ನಾನಿಲ್ಲಿ ಸಿಪ್ಪೆನೂ ಕೂಡ ಹಾಕ್ತೀನಿ. ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಪ್ಪೆ ಸಮೇತ ನೀರಿಗೆ ನಾನು ಹಾಕ್ತೀನಿ. ಕುದಿಯೋಕ್ಕೆ ನೀರೊಟ್ಟಿಗೆ ಇದನ್ನು ಹಾಕ್ತೀನಿ ನಾನು. ನೋಡಿ ಒಂದು ಪಾತ್ರೆಯಲ್ಲಿ ನಾನು 2 ಗ್ಲಾಸು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಗ್ಲಾಸಲ್ಲಿ 2 ಗ್ಲಾಸ್ನ ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಜಜ್ಜಿಟ್ಕೊಂಡಿದ್ದೆ ಅಲ್ವ ನಾನು, ಅದನ್ನೆಲ್ಲ ನೀರಿಗೆ ಹಾಕ್ತೀನಿ. ನೋಡಿ ಜಜ್ಜಿಟ್ಕೊಂಡಿರೋದೆಲ್ಲ ಹಾಕ್ತಾಯಿದ್ದೀನಿ. ಮತ್ತು ಹುಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವ ನಿಂಬೆಹಣ್ಣನ್ನು, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಟೇಸ್ಟಿಗೆ ಅಂತ ಉಪ್ಪು ಹಾಕಬೇಕು, ಜಾಸ್ತಿ ಬೇಡ, ಸ್ವಲ್ಪ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 10ರಿಂದ 12 ನಿಮಿಷ ಕುದಿಸ್ಬೇಕು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ. ನೋಡಿ ಕುದೀತಾ ಇದೆ, ಕಲರು ಕೂಡ ಚೇಂಜ್ ಆಗ್ತಾ ಇದೆ. ನೋಡಿ ಈ ಥರ ಕುದಿಸ್ಬೇಕು. ಇದನ್ನು ನೀವು ವಾರದಲ್ಲಿ 1 ದಿನ ಕುಡೀರಿ. ನಿಮಗೆ ಕೆಮ್ಮು, ಕಫ ಯಾವುದು ಕೂಡ ಬರೋದಿಲ್ಲ. ನೋಡಿ ಇದನ್ನು ಕುದಿಸಿ ಇದನ್ನ ಚೆನ್ನಾಗಿ ಸೋಸ್ಕೊಳ್ಬೇಕು. ನೋಡಿ 1 ಗ್ಲಾಸು ಕರೆಕ್ಟಾಗಿ ಆಗಿದೆ. ನೋಡಿ ಈ ಥರ 1 ಗ್ಲಾಸ್ ಕರೆಕ್ಟಾಗಿ ಆಗಿದೆ. ನೋಡಿ ರೆಡಿ ಆಯಿತು ಔಷಧಿ. ಇದನ್ನು ನೀವು ಕುಡೀರಿ. ಯಾವುದೇ ಕಾರಣಕ್ಕೂ ನಿಮಗೆ ಕಫ, ಕೆಮ್ಮು ಬರೋದಿಲ್ಲ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.